ಯಾರೋ ನಿಮ್ಮ ಮೇಲೆ ಕೆಟ್ಟ ಮಾತಾ ಹೇಳಿರ್ತಾರೆ, ನಿಮ್ಮ ರಿಲೇಟಿವ್ಸು, ಅದರ ಬಗ್ಗೆ ನಿಮಗೆ ತಲೆ ಕೆಡುತ್ತೆ. ವೈ? ಬಿಕಾಸ್ ಯು ಡೋಂಟ್ ಹ್ಯಾವ್ ವಿಲ್ ಪವರ್. ನಿಮಗೆ ವಿಲ್ ಪವರ್ ಇಲ್ಲ. ಇವನೇನು ದೇವರಾ? ಫಸ್ಟ್ ಥಿಂಕ್ ಮಾಡ್ಕೊಳ್ಳಿ, ಈಸ್ ಈ ಗಾಡ್ ಟು ಟಾಕ್ ಅಗೇನ್ಸ್ಟ್ ಮೀ? ಇಲ್ಲ. ನೀವು ಒಂದ್ಸಲ ಬೇಜಾರಾಗಿ ಹೇಳ್ತಾ, ಅಯ್ಯೋ ಅವನು ಹಂಗೆಪ್ಪ, ಅವನು ತರಲೆ, ಅವನು ಈ ಥರನೇ, ಅವನು ಕುತಂತ್ರ ಸಂಚು ಎಲ್ಲ ಮಾಡ್ತಾ ಇರ್ತಾನೆ. ಅವನ್ನ ಇಗ್ನೋರ್ ಮಾಡಿ, ಮೆಂಟಲಿ ಇಗ್ನೋರ್. ಯಾಕೆ ಅಂದರೆ ಎಷ್ಟೋ ಜನ್ಮದಲ್ಲಿ ನಿಮಗೆ ಆ ರೀತಿ ವಾಸನಗಳು ಬುದ್ಧಿಗೆ ಅಂಟ್ಕೊಂಡಿದೆ. ಆ ಬುದ್ಧಿ ಅಂಟ್ಕೊಂಡಿರೋದನ್ನ ನೀವು ಸಾಧನೆ ಮಾಡಿದಾಗ ಆ ಸಾಧನೆಯಲ್ಲೆಲ್ಲ ಡ್ರೈನ್ ಆಗಬೇಕು. ಈಗ ಉದಾಹರಣೆಗೆ ನಿಮ್ಮ ವಾಶ್ ಬೇಸಿನ್ ಬ್ಲಾಕ್ ಆಗಿರುತ್ತೆ. ಆ ಬ್ಲಾಕ್ ತೆಗಿಬೇಕಾದ್ರೆ ಏನು ಮಾಡ್ತೀರಾ? ನಿಮ್ಮ ಬಚ್ಚಲು ಬ್ಲಾಕ್ ಆಗುತ್ತೆ. ಏನು ಮಾಡ್ತೀರಾ? ಆಗ ಒಂದು ಕಡ್ಡಿ ಹಾಕಿ ಚುಚ್ತೀರಾ, ಇಲ್ಲ ಹಲವಾರು ಕೆಮಿಕಲ್ಸ್ ಬಂದಿದೆ ಅದನ್ನು ಹಾಕಿ ಕ್ಲಿಯರ್ ಮಾಡ್ತೀರಾ. ಅದೇ ಥರ ನಿಮ್ಮ ತಲೆ ಎಷ್ಟೋ ವಿಚಾರಗಳು ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಯು ಡೋಂಟ್ ನೋ ಹೌ ಟು ಕ್ಲೀನ್ ಯುವರ್ ಸೆಲ್ಫ್ ಮೆಂಟಲಿ. ಮೆಂಟಲ್ ಕ್ಲೀನಿಂಗ್ ಮಾಡ್ಕೊಳ್ಳಿ. ಅಂಥವ್ರ ಸವಾಸಗಳನ್ನೆಲ್ಲ ಬಿಟ್ಟುಬಿಡಿ. ಯಾಕೆಂದರೆ ನಿಮ್ಮ ಎನ್ಲೈಟನ್ಮೆಂಟ್ಗೆ ಇನ್ನೊಬ್ಬರ ವಾಸನಗಳು ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಇಷ್ಟು ವಿಚಾರದಲ್ಲಿ 10 days 15 days ಒಳಗಡೆ ನೀವು ಚುರುಕಾಗಿ ಜಾಗ್ರತೆಯಿಂದ ಇರಬೇಕು. ಯು ಆರ್ ಕಮಿಂಗ್ ಹಿಯರ್ ಎವ್ರಿ ಸಂಡೇ. ವಾಟ್ ಇಸ್ ದ ಪಾಯಿಂಟ್? ದಟ್ ಮೀನ್ಸ್ ಯುವರ್ ಕಾನ್ಷಿಯಸ್ ಎಫರ್ಟ್, ನಿಮ್ಮ ಸ್ವಯಂ ಪ್ರಾರ್ಥನೆಗಿಂತ ಪ್ರೇರಣೆಗಳು, ನೀವು ಸ್ವಯಂ ಪ್ರಯತ್ನಗಳು ನಿಮ್ಗೆ ಆಗ್ತಾ ಇಲ್ಲ. ನನಗೇನು ದೇವಿ ಕಾಣಿಸ್ತಾನೋ ಅದೇ ದೇವಿ ನಿನಗೂ ಕಾಣಿಸ್ತಾನೆ. ಬಟ್ ಯುವರ್ ಮೆಂಟಲ್ ಕೆಪಾಸಿಟಿ ಈಸ್ ಆಲ್ಮೋಸ್ಟ್ 10%. ಫಿಸಿಕಲ್ ಕೆಪಾಸಿಟಿ ಈಸ್ ಮೋರ್ ದೆನ್ 40%. ಬಟ್ ಮೆಂಟಲ್ ಕೆಪಾಸಿಟಿ ಈಸ್ ನಾಟ್ ಈವನ್ 10%. ಬಿಕಾಸ್ ಮೈಂಡಲ್ಲಿ ಚಾಲು ಆಗಬೇಕು. ಸಿಂಪತಿ ಇದೆ, ಕರುಣೆ ಇದೆ, ಅನುಕಂಪ ಇದೆ, ಪಶ್ಚಾತ್ತಾಪ ಇದೆಲ್ಲ ಇದೆ ನಿಮಗೆ. ಆದರೆ ಟೈಮ್ ಟು ಟೈಮ್, ಕಾಲದಲ್ಲಿ ಇಲ್ಲ. ಬೆಳಗ್ಗೆ ತಿಂಡಿ ಟೈಮ್ನಲ್ಲಿ ರಾತ್ರಿ ಊಟ ಮಾಡೋಂಗಿಲ್ಲ. ರಾತ್ರಿ ತಿಂಡಿ ಅಂದರೆ ಊಟ ಮಾಡೋ ಟೈಮಲ್ಲಿ ತಿಂಡಿ ಅನ್ನೋ ವಿಚಾರಗಳನ್ನು ಮೈಂಡಿಂದ ತೆಕ್ಕೊಳ್ಳಿ. ನೀವು 3 ಹೊತ್ತು ಊಟ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಯಾವ ಹೊತ್ತಾದರೂ ಸರಿ ಆ ಟೈಮಿಗೆ ಕರೆಕ್ಟಾಗಿ ನೀವು ಊಟ ಮಾಡಿದ್ರೆ ಸಾಕು. ಅದೇ ರೀತಿ ನೀವು ಮೆಂಟಲ್ ಎನರ್ಜಿ ಯಾವ್ಯಾವಾಗ ಕೊಡಬೇಕು ಅಂದಾಗ ನಮ್ಮ ಆಧ್ಯಾತ್ಮದಲ್ಲಿ ವಿ ಟೆಲ್ ಯು ಟು ಬಿಕಮ್ ಸ್ಪಿರಿಚುವಲ್. ರಿಲಿಜನ್ ಮಾಡಿ, ಇಲ್ಲ ಅಂತ ಹೇಳಲ್ಲ, ಆದರೆ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಇರಲಿ, ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಇರಲಿ. ಅದರ್ವೈಸ್ ಯು ಆರ್ ಸೋ ಗುಡ್ ಪೀಪಲ್, ಎಲ್ಲ ಒಳ್ಳೆಯವರೇ. ಆ ಒಳ್ಳೆಯತನದಿಂದಾನೆ ನಾನು ಒಂದು ತತ್ವನ ನೀವು ಹಿಡ್ಕೊಂಡ್ಬಿಟ್ಟು ನೀವೇನಾಗಿದೆ, ಯು ಆರ್ ಸೋ ಕನ್ಫ್ಯೂಸ್ಡ್. ಯು ಕಮ್ ಹಿಯರ್ ಫಾರ್ ಎನ್ಲೈಟನ್ಮೆಂಟ್. ಐ ಆಮ್ ರೆಡಿ ಟು ಗಿವ್ ಯು ಎನ್ಲೈಟನ್ಮೆಂಟ್. ಬಟ್ ನಾ ಎನ್ಲೈಟನ್ಮೆಂಟ್ ಕೊಡೋದು ಹೆಚ್ಚಲ್ಲ, ಬಟ್ ವಿಲ್ ಯು ರಿಟೈನ್ ಇಟ್? ಹೆಂಗಾಗಬೇಕು ಅಂದರೆ ಎನ್ಲೈಟನ್ಮೆಂಟ್ಗೆ ಆ ಒಂದು ಸ್ಪಾರ್ಕ್, ಆ ಕಿಡಿ ಹತ್ತಿಸ್ಬೇಕು. ಈ ಥರ ಏನಾಗುತ್ತೆ ಅಂದರೆ ನಿಮಗೆ ಅವೇರ್ನೆಸ್ ಇಲ್ಲ ತುಂಬ ರಿಲೀಜಿಯಸ್ ಡಾಗ್ಮಾ ಇದೆ, ಇಲ್ಲ ತುಂಬ ನಾನ್ ಸ್ಪಿರಿಚುವಲ್ ಡಾಗ್ಮಾ ಇದೆ. ಅವನೇನು ಅನ್ಕೊಂಡ್ಬಿಡ್ತಾನೋ, ಇವನೇನು ಅನ್ಕೊಂಡ್ಬಿಡ್ತಾನೋ, ಇವನು ತುಂಬ ತೊಂದರೆ ಕೊಟ್ಟಿದ್ದ, ಯಾವುದೋ ಕಾಲದಲ್ಲಿ ತೊಂದರೆ ಕೊಟ್ಟ, ಅದನ್ನೇ ವಾಸನಗಳಲ್ಲಿ ಇಟ್ಕೊಂಡಾಗ ಏನಾಗುತ್ತೆ? ನೀವು ಎಷ್ಟು ಚೆನ್ನಾಗಿ ಕಥೆಗಳು ಹೇಳ್ತೀರಾ, ನೀವು ಎಷ್ಟು ಚೆನ್ನಾಗಿ ಹೇಳ್ತೀರಾ, ತುಂಬ ಸ್ಫೂರ್ತಿ ಕೊಡೋದೆ. ಯಾಕಂದರೆ ವಾಸ್ತವವಾಗಿರೋದೆ, ನೀವು ಹೇಳೋ ಕಥೆ ಎಲ್ಲ ವಾಸ್ತವವಾಗಿರೋದೆ. ಬಟ್ ನಾನು ಯಾಕಾಗಿಲ್ಲ? ಟೆಲ್ ಮೀ. ನಾನು ಹೇಳ್ತೀನಿ ಕೇಳಿ, ಯು ಆರ್ ಓನ್ಲಿ ಗುಡ್ ಇನಫ್ ಟು ಬಿಕಮ್ ಸ್ಟೋರಿ ಟೆಲ್ಲರ್ಸ್, ಬಟ್ ಯು ಆರ್ ನಾಟ್ ಗುಡ್ ಇನಫ್ ಟು ರಿಟೈನ್, ಪ್ರಿಸರ್ವ್ ಆ್ಯಂಡ್ ಕನ್ಸರ್ವ್ ದಟ್ ಎನ್ಲೈಟ್ನಿಂಗ್ ಎನರ್ಜಿ. ಒಂದ್ಸಲ ಕಿಡಿ ಹತ್ತಿದ್ರೆ ಹಂಗೆ ಉರಿಯೋಕ್ಕೆ ಶುರು ಆಗುತ್ತೆ. ನಿಮಗೆ ಗೊತ್ತಲ್ಲ, ಒಂದು ಸೈಕಲ್ ಸ್ಟ್ಯಾಂಡ್ನಲ್ಲಿ ಒಂದು ಸೈಕಲ್ ತಳ್ಳಿದ್ರೆ ಎಲ್ಲ ಸೈಕಲ್ ಬೀಳುತ್ತೆ. ಅದೇ ರೀತಿ
ಒಂದು ಸೆಲ್ಗೆ, ಒಂದು ಬ್ರೈನ್ ಸೆಲ್ಗೆ ಒಂದು ಕಿಡಿ ಹಚ್ಚಿದ್ರೆ ಆ ಕಿಡಿ ಲೈಫ್ ಲಾಂಗ್ 7 ಜನ್ಮ ನಿಮ್ಮದು ಮತ್ತು ಹಲವಾರು ಮಕ್ಕಳುಗಳು, ಅವರ ಸಂಸಾರ, ಅವರ ಪರಿವಾರ, ಅವರೆಲ್ಲರಿಗೂ ಒಂದು ಜ್ಞಾನದ ಉಪದೇಶ ಅವ್ರಿಗೂ ಬರುತ್ತೆ. ಅದೇ ಇರೋದು. ಯು ಹ್ಯಾವ್ ಎವ್ರಿಥಿಂಗ್. ವಾಸನಗಳು, ಮೆಂಟಲ್ ವಾಸನಗಳನ್ನ ತೆಕ್ಕೊಳ್ಳಿ. ಯಾಕಂದರೆ ನಿಮ್ಮದೇ ಲಾಕ್ ಮಾಡ್ಕೊಂಡು, ಈಗ ನೀನು ಸಿ ಐ ಆಮ್ ಟೆಲಿಂಗ್ ಯು 90% ಆಫ್ ಯು ಹ್ಯಾವ್ ಲಾಕ್ಡ್ ಯುವರ್ ಬ್ರೈನ್ ಬಿಕಾಸ್ ಆಫ್ ಇಗ್ನೋರೆನ್ಸ್. ಇಗ್ನೋರೆನ್ಸ್, ಯು ಯುವರ್ ಸೆಲ್ಫ್ ಸ್ಟಾರ್ಟೆಡ್ ಇಟ್. ಇಲ್ಲ ನಮ್ಮ ತಂದೆ ಹಂಗೆ ಹೇಳ್ಕೊಟ್ಟಿದ್ದಾರೆ. ಏನು ಹೇಳ್ಕೊಟ್ಟಿದ್ದಾರೆ ನಿಮ್ಮ ತಂದೆ? ನಮ್ಮ ತಾಯಿ ಹೇಳ್ಕೊಟ್ಟಿದ್ದಾರೆ. ಏನು ಹೇಳ್ಕೊಟ್ಟಿದ್ದಾರೆ? ಅದನ್ನು ವಿಚಾರ ಮಾಡಿ. ಧರ್ಮ ಹೇಳ್ಕೊಟ್ಟಿರ್ತಾರೆ, ನ್ಯಾಯ ನೀತಿ ಅದು ಹೇಳ್ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ನಿಮಗೆ ಅಂತ ನೀವು ಏನಂತ ಹೇಳ್ಕೊಟ್ಟಿದ್ದಾರೆ? ಇಲ್ಲೇನು ಕಲಿತಾ ಇದ್ದೀರಾ ನೋಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಏನು ಹೇಳ್ಕೊಟ್ರು, ಇಲ್ಲಿ ನೀವೇನು ಕಲಿತಾ ಇದ್ದೀರಾ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಅದು 2 ಕ್ಲಿಕ್ ಆಗೋ ಜಾಯಿಂಟೇನೆ, ಆ 2 ಕ್ಲಿಕ್ ಆಗೋತಕ್ಕಂಥ ಜಾಗನೇ ಎನ್ಲೈಟನ್ಮೆಂಟ್. ತಂದೆ ತಾಯಿ ಹೇಳ್ಕೊಟ್ಟಿರೋ ಧರ್ಮ, ಅದು ಸಂಸ್ಕಾರ. ಆ ಸಂಸ್ಕಾರನ ಇಟ್ಕೊಂಡು ಇಲ್ಲಿ ನೀವು ಅನುಭವಿಸಿರೋದು, ನೀವು ಅದನ್ನು ಪ್ರಯತ್ನ ಮಾಡಿ ಅದನ್ನು ನೀವು ತಾಕತ್ನಲ್ಲಿ ಇಟ್ಕೊಳ್ಳೋದೆಲ್ಲವೂ ಕೂಡ ಅದು 2 ಆ ಕಿಡಿ ಸೇರಿದ್ರೆ, ಒಂದು ಕಡೆ ಬತ್ತಿ, ಇನ್ನೊಂದು ಕಡೆ ತಿರಿ, ಪಟಾಕಿ ಹಚ್ಚೋದು. ಒಂದು ಕಡೆ ಬತ್ತಿ, ಅಗರಬತ್ತಿ ಇಟ್ಕೊಂಡು ಆ ಪಟಾಕಿನ 2 ಸೇರಿಸಿದ್ರೆ ಆಯಿತು. ದಟ್ಸ್ ಆಲ್ ಎನ್ಲೈಟನ್ಮೆಂಟ್. Then nobody can hold you. Not even your children cannot hold you. Not even your relatives can hold you. Because you will know with clarity what I am supposed to do and what am I going to supposed to do for my life, for my father, for my mother, for my parents, for my children. ಏನು ಮಾಡಬೇಕು ನಿಮ್ಗೆ ಗೊತ್ತಾಗುತ್ತೆ. That is called as Sandesha. That is the message you are going to convey to your near and dear ones. But ನಿಮಗೆ ಅನುಭವ ಇಲ್ಲಲ್ಲ. But here I am giving you that experience. ಫಸ್ಟ್ ಬ್ರೈನ್ನ ಕ್ಲೀನ್ ಮಾಡ್ಕೊಳ್ಳಿ, ಬ್ರೈನ್ ವಾಶ್ ಮಾಡ್ಕೊಳ್ಳಿ. ಯು ಕಮ್ ಹಿಯರ್ ಟು ವಾಶ್ ಯುವರ್ ಬ್ರೈನ್ ಆಫ್ ಆಲ್ ದ ವಾಸನಾಸ್. ಏನೇನೋ ತಪ್ಪು ಅಭಿಪ್ರಾಯ ಇಟ್ಕೊಂಡಿದ್ದೀರಾ ನೀವು. ಕೆಲಸ ಅಂದರೆ ಹೀಗೆ ಮಾಡಬೇಕು, ದುಡ್ಡು ಅಂದರೆ ಹೀಗೆ ಸೇಗರಿಸ್ಬೇಕು, ದುಡ್ಡು ಆದರೆ ಹೀಗೆ ಖರ್ಚು ಮಾಡಬೇಕು. ಖರ್ಚು ಮಾಡಿ, ಎಲ್ಲ ಕರೆಕ್ಟು, ನೀವು ಎಲ್ಲ ಕರೆಕ್ಟು. ಯಾವಾಗ ಜುಗ್ಗಾಗಿರಬೇಕು, ಯಾವಾಗ ಜುಗ್ತನ ಬಿಡಬೇಕು, ಯಾವಾಗ ನಿಸ್ವಾರ್ಥದಲ್ಲಿ ಇರಬೇಕು, ಯಾವ ಥರ ಈ ರೀತಿ ಪ್ರೇಮ ಸತ್ಯ ಅದನ್ನೆಲ್ಲ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು. ಸೊ ಯು ಟೇಕ್ ಅ ಲೀಫ್ ಔಟ್ ಆಫ್ ಆಲ್ ದೀಸ್ ಎನ್ಲೈಟೆಂಡ್ ಬೀಯಿಂಗ್ಸ್ ಆಫ್ ಆಲ್ ದ ಅಂದರೆ ಈ ಉಪನ್ಯಾಸಕರ ಅವರ ಒಂದು ಎಲೆ ತಗೊಳ್ಳಿ, ಅದನ್ನು ತಗೊಳ್ಳಿ. ಅವರಿಂದ ಏನು ಪ್ರಯೋಜನ? ನೀವೇನು ಮಾಡ್ತೀರಾ ಅಂದರೆ ಈ ಎಲ್ಲ ಉಪನ್ಯಾಸಗಳಿಗೆ ಹೋಗ್ತೀರಾ, ಎಲ್ಲ ಮಾಡ್ತೀರಾ. ನೀವು ಹೋಗ್ದಿರೋ ಉಪನ್ಯಾಸ ಇಲ್ಲ, ಹೋಗ್ತೀರಾ, ಟೈಮ್ ಪಾಸ್ ಆಗತ್ತೆ ಅಂತ ಹೇಳ್ತೀರಾ. ಅವ್ರಿಗೂ ಅದೇ ಬೇಕು. ಸೊ ದೇ ಎಕ್ಸ್ಪೆಕ್ಟ್ ಯು ಟು ಗೋ ಆ್ಯಂಡ್ ಪಾರ್ಟಿಸಿಪೇಟ್. ಒಬ್ಬನಾರು ನಿಮ್ಮ ಕಾನ್ಷಿಯಸ್ ಬಗ್ಗೆ ಯೋಚನೆ ಮಾಡಿದಾನ, ಏನೋ ಹೇಳಿದ್ದಾನ? ಕೃಷ್ಣನ ಕತೆ ಹೇಳ್ತಾರೆ, ಸಾಯಿಬಾಬಾನ ಕತೆ ಹೇಳ್ತಾರೆ, ಇದೇ ಕತೆಗಳು ಹೇಳ್ತಾರೆ. ಆದ್ದರಿಂದ ನಿಮಗೇನು ಪ್ರಯೋಜನ ಆಯಿತು? ನಿಮ್ಮಲ್ಲಿದೆ ಅದು ಪ್ರಯೋಜನ. ಯು ಹ್ಯಾವ್ ಟು ಬಿ ಅರೈಸ್ ಅಂಡ್ ಅವೇಕ್. ನಿಮ್ಮ ಚೈತನ್ಯ ವಿವೇಕಾನಂದರಿಗೆ ಏನಾಯಿತು? ರಿಮೆಂಬರ್ ವಿವೇಕಾನಂದ, ಅರೈಸ್ ಅಂಡ್ ಅವೇಕ್, ಉತ್ತಿಷ್ಠ ಜಾಗ್ರತ, ಪ್ರಾಪ್ಯ ವರಣ್ ನಿಬೋಧತ, ಅದು ಬೆಂಗಾಲಲ್ಲಿದೆ. ತಮಸೋಮ ಜ್ಯೋತಿರ್ಗಮಯ. ಏನು ಮಾಡ್ದ? ಹಿ ಹ್ಯಾಡ್ ದ ಬ್ರೈನ್ಸ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ ಕಾನ್ಷಿಯಸ್ನೆಸ್ ಥ್ರೂ ದ ಬ್ರೈನ್ ಆ್ಯಂಡ್ ಥ್ರೂ ಇಂಟೆನ್ಸ್ ಸೇವಾ ಟು ಹಿಸ್ ಗುರು ಜೊತೆ ಜಿಜ್ಞಾಸ ಮಾಡ್ದ ಮನುಷ್ಯ. ಅಷ್ಟೆಲ್ಲ ಜಿಜ್ಞಾಸ ಮಾಡ್ದ. ಯಾಕೆ ಅಂದರೆ ಆ ಕಿಡಿ ಎಲ್ಲಿ ಸಿಗತ್ತೆ ಅಂತ ಹಿ ವಾಸ್ ಸರ್ಚಿಂಗ್ ಟು ಲೈಟ್ ದ ಫೈರ್ ಆಫ್ ಹಿಸ್ ಕಾನ್ಷಿಯಸ್ನೆಸ್. ಸೊ ಯು ಆಲ್ಸೋ try to light the fire of your consciousness. ಒಂದು ಸಲ
ಆ ಹತ್ತಿ ಬಗ್ ಅಂತ ಹತ್ಸಿದ್ರೆ ಒಳಗಡೆ ಇರೋ ಬಿತ್ತಾನು ಹಾಗೆ ಸುಟ್ಟೋಗತ್ತೆ. ಯು ಲೈಟ್ ದ ಫೈರ್ ಆಫ್ ಯುವರ್ ಕಾನ್ಶಿಯಸ್ನೆಸ್ ಟು ರಿಮೂವ್ all that past vasanas of your past lives. ಹಚ್ಕೊಳ್ಳಿ, ಅದನ್ನ ಬುದ್ಧಿನ ಚುರುಕು ಮಾಡ್ಕೊಳ್ಳಿ. ಹಾಗೆ ನೋಡೋಣ. ಆಮೇಲೆ ಸುಮ್ಮನೆ ಅವನು ಚೆನ್ನಾಗಿದ್ದಾನೆ, ಅವನು ಚೆನ್ನಾಗಿ ಮಾಡಿಲ್ಲ, ಇದೆಲ್ಲ ವಾಸನಗಳು. ದೀಸ್ ಆರ್ ಆಲ್ ನಥಿಂಗ್ ಬಟ್ ಇಂಪ್ರೆಷನ್ಸ್ ಆಫ್ ದ ಮೈಂಡ್. ಬಿ ಫ್ರೆಶ್, ಬಿ ಅಲರ್ಟ್, ಬಿ ಅವೇಕ್. ಮೆಂಟಲಿ ಬಿ ಅವೇಕ್, ಬಿ ಅಲರ್ಟ್, ಬಿ ಫ್ರೆಶ್. ಬ್ರಿಂಗ್ ಫ್ರೆಶ್ನೆಸ್ ಟು ಯುವರ್ ಬ್ರೈನ್ ಸೆಲ್ಸ್. ಹಳೆಯ ವಿಚಾರಗಳನ್ನ ಯಾಕೆ ಮಾತಾಡ್ತೀರಾ? ದಟ್ ಇಸ್ ವಾಟ್ ಇಟ್ ಈಸ್. ಅದಕ್ಕೆ ಏನು ಮಾಡ್ತೀವಿ? ಮೆಡಿಟೇಷನ್ 10 ನಿಮಿಷ, 15 ನಿಮಿಷ ದಿನ, ಒಂದು 10 ಮಿನಿಟ್ಸ್, 15 ಮಿನಿಟ್ಸ್. ಇವಾಗ ಏನೋ ಒಂದು ಮಂತ್ರ ಗೊತ್ತಲ್ಲ, ಫೈನ್, ಆ ಮಂತ್ರ ಮಾಡಿ. ಅಲೌ ಯುವರ್ ಸೆಲ್ಫ್, ಯುವರ್ ಕಾನ್ಶಿಯಸ್ನೆಸ್ ಟು ಶೋ ದಟ್ ನಾಲೆಡ್ಜ್ ಫ್ರಮ್ ಇನ್ಸೈಡ್. ನೀವೇನು ಮಾಡ್ತೀರಾ ಅಂದರೆ ಹೊರಗಡೆಯಿಂದ ಎಲ್ಲ ಇನ್ಫಾರ್ಮೇಷನ್ ಒಳಗಡೆ ತುರ್ಕಿ 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 ನಿಮ್ಮ ಇಡೀ ಹಾರ್ಟ್ ಈಸ್ ಫಿಲ್ಡ್ ವಿತ್ ಅನ್ವಾಂಟೆಡ್ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ಹೆಚ್ಚು ಮಾಡ್ತಾ ಹೋದಾಗ ವೇರ್ ಇಸ್ ದ ಟ್ರಾನ್ಸ್ಫರ್ಮೇಷನ್? ನೀವು ಟ್ರಾನ್ಸ್ಫರ್ಮೇಷನ್ಗೆ ಚಾನ್ಸೇ ಕೊಡಲ್ಲ. ಯು ಆರ್ ನಾಟ್ ಅಲೋವಿಂಗ್ ದ ಟ್ರಾನ್ಸ್ಫರ್ಮೇಷನ್ ಟು ಹ್ಯಾಪನ್. ಬಾಟಲ್ ತಗೋತೀರಾ, ಫುಲ್ ಭರ್ತಿ ಮಾಡ್ತೀರಾ, ಅದು ಕ್ಯಾಪ್ ಹಾಕ್ತೀರಾ. ದಟ್ಸ್ ಹೌ ಯು ಆರ್. ಯು ಆರ್ ಅ ಫುಲ್ ಬಾಟಲ್ಡ್ ಕಾನ್ಶಿಯಸ್ನೆಸ್ ವೇಟಿಂಗ್ ಟು ಬರ್ಸ್ಟ್ ಇಟ್ ಸೆಲ್ಫ್ ಟು ಎನ್ಲೈಟನ್ಮೆಂಟ್. ದಿಸ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಯು. ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ಬೇರೆ ಇನ್ಫಾರ್ಮೇಷನ್ ಯಾಕೆ? ಸಾಕು, ನಿಮ್ಮ ಇನ್ಫಾರ್ಮೇಷನ್ ಎಷ್ಟಿದೆ? ಸೋ ಮಚ್ ಆಫ್ ಇನ್ಫಾರ್ಮೇಷನ್ ನಿಮಗಿದೆ. ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಯು ಹ್ಯಾವ್. ಫಸ್ಟ್ ಎಂಟಿ ದಟ್ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಟ್ರಾನ್ಸ್ಫರ್ಮೇಷನ್. ಇನ್ ಬಿಟ್ವೀನ್ ಇನ್ಫಾರ್ಮೇಷನ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಯು ರಿಕ್ವೈರ್ ಅ ಪ್ರೋಸೆಸ್ ಇನ್ ಇಂಗ್ಲಿಷ್ ಕಾಲ್ಡ್ ಆಸ್ ರೆಫರ್ಮೇಷನ್. ರೆಫರ್ಮೇಷನ್ ಅಂದರೆ ಅರ್ಥ ಏನೋ? ಪ್ರಾಯಶ್ಚಿತ್ತ. ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಮಾಡ್ಕೊಂಡ್ಬಿಟ್ರೆ ಕಂಪ್ಯಾಷನ್ ಒಳಗಡೆ ಬರುತ್ತೆ. ಇನ್ಫಾರ್ಮೇಷನ್ನು ಟ್ರಾನ್ಸ್ಫರ್ಮೇಷನ್ ಆಗೋಕ್ಕೆ ಮುಂಚೆ ಮಧ್ಯ ನೀವು ಪಶ್ಚಾತ್ತಾಪ ಮಾಡ್ಕೋಬೇಕು. ಯು ಶುಡ್ ಅಲೌ ಆನ್ ಔಟ್ಲೆಟ್. ಔಟ್ಲೆಟ್ ಏನು? ಅದೇ ಪಶ್ಚಾತ್ತಾಪ, ಟ್ರಾನ್ಸ್ಫರ್ಮೇಷನ್. ಯಾಕಂದರೆ ಒಳಗಡೆ ಇರೋ ಗಬಡ ಎಲ್ಲ ಹೋಗ್ಬೇಕಾದ್ರೆ ನಾವು ಚುಚ್ಚಬೇಕು. ಲುಕ್ ಅಟ್ ದ ಡ್ರೈನೇಜ್. ಅದನ್ನು ಚುಚ್ಚಿಬಿಟ್ಟು ಅಲ್ಲಿರೋ ಕ್ಲಾಗ್ ಎಲ್ಲ ತೆಗಿಬೇಕು. ಯು ಹ್ಯಾವ್ ಟು ಡ್ರೈನ್ ಇಟ್ ಔಟ್. ನಿಮ್ಮ ಒಳಗಡೆ ಇರೋ ಇನ್ಫಾರ್ಮೇಷನ್ನು ಕಂಪ್ಲೀಟಾಗಿ ಡ್ರೈನ್ ಮಾಡಬೇಕು. ಅದಕ್ಕೆ ಪಶ್ಚಾತ್ತಾಪ ಮಾಡ್ಕೊಳ್ಳಿ. ಯಾರ್ಯಾರೋ ಒಂದ್ಸಲ ಪಶ್ಚಾತ್ತಾಪ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಎಷ್ಟೋ ವಿಚಾರಗಳು ನಿಮ್ಮ ತಲೆ ಒಳಗಡೆ ಬರುತ್ತೆ. ಯಾರೋ ಸಡನ್ನಾಗಿ ಯಾವಾಗಲೂ ನಿಮ್ಮ 25 ವರ್ಷದ ಕಾಂಟ್ಯಾಕ್ಟ್ ಜ್ಞಾಪಕ ಬರುತ್ತೆ. ಅದೇನೋ ಪಶ್ಚಾತ್ತಾಪ ಮಾಡ್ಕೋಬೇಕು. ಅಲ್ಲಿ ಏನೋ ಅವರು ಮನಸ್ಸು ನೊಂದಿರ್ತಾರೆ. ನೀವಿರ್ಬೋದು, ನಿಮ್ಮ ಯಾರೇ ಇರ್ಬೋದು, ನಿಮ್ಮ ಮನೆಯಲ್ಲಿ ಯಾರೋ ಅವರೆಲ್ಲ ಇನ್ಫಾರ್ಮೇಷನು ನೀವು ದೊಡ್ಡದಾಗಿ ಅದರಂಥ ಇಂಟ್ಯೂಷನ್, ನನಗೆ ಇಂಟ್ಯೂಷನ್ ಬಂತು. ಇದೆಲ್ಲ ಬದನೆಕಾಯಿ. ಈ ಬದನೆಕಾಯಿ ಎಲ್ಲ ತೆಗೆದುಬಿಡಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯು ಆರ್ ನಾವ್ ಫಾರ್ಮ್ಯಾಟಿಂಗ್ ಯುವರ್ ಸೆಲ್ಫ್. ರೀಫಾರ್ಮ್ಯಾಟ್. ಒಂದು ಕಂಪ್ಯೂಟರ್ ಡ್ರೈವಲ್ಲಿ ರೀಫಾರ್ಮ್ಯಾಟ್ ಮಾಡ್ತಾ ಇರೋ ಹಾಗೆ ನೀವು ಕೂಡ ನಿಮ್ಮ ಬ್ರೈನಲ್ಲಿ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಏನಾಗುತ್ತೆ ಅಂದಾಗ ನಿಮ್ಮ ಒಳಗಡೆ ಇರೋ ಅನ್ಸೀನ್ ಟೆರಿಟರಿ, ನಿಮ್ಮ ಮನಸ್ಸು ತಲೆಗೆ ಏನು ಲಿಂಕ್ ಮಾಡೋದು, ಎನ್ಲೈಟನ್ಮೆಂಟ್ಗೆ ಲಿಂಕ್ ಮಾಡೋದೇನೋ ಮನಸ್ಸು ಮತ್ತು ಬುದ್ಧಿ, ಅದೆರಡನ್ನು ಲಿಂಕ್ ಮಾಡುತ್ತೆ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಇದು ಮಾಡುತ್ತೆ.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.